2027ರ IPLಗೂ ಮುನ್ನ ಫ್ರಾಂಚೈಸಿಗಳಲ್ಲಿ ಮೇಜರ್ ಸರ್ಜರಿಗಳೇ ಆಗ್ತಾ ಇದೆ. ಅದರಲ್ಲೂ 5 ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಂತೂ ದೊಡ್ಡ ಕ್ರಾಂತಿಯಾಗಿದೆ. ಚೆನ್ನೈ ತಂಡದಲ್ಲಿ ಬರೋಬ್ಬರಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತ ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ರನ್ನೇ ಕೈಬಿಟ್ಟು ಈಗ ಹೊಸ ದ್ರೋಣಾಚಾರ್ಯನ ಹುಡುಕಾಟದಲ್ಲಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ CSKಗೆ ಕೋಚ್ ಆಗೋಕೆ ಹಲವರ ಹೆಸರು ರೇಸ್ನಲ್ಲಿದೆ. ನಮ್ಮ ಕನ್ನಡಿಗ ಕೂಡ ಇದ್ದಾರೆ. ನಮ್ಮ RCBಯ ಆಪದ್ ಬಾಂಧವನ ಹೆಸರು ಕೂಡ ಲೀಡ್ನಲ್ಲಿದೆ. ಸೊ ಯೆಲ್ಲೋ ಆರ್ಮಿಯ ಕೋಚ್ ಹುದ್ದೆಗೆ ಯಾರ್ಯಾರು ರೇಸ್ನಲ್ಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನಲ್ಲಿ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್, ಫ್ಯಾನ್ ಬೇಸ್ಡ್ ಟೀಮ್ ಆಗಿರುವಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕಳೆದ 3 ವರ್ಷಗಳಿಂದ ಕಳಪೆ ಪ್ರದರ್ಶನದಿಂದಾಗಿ ಒದ್ದಾಡ್ತಿದೆ. ಸೊ ಕಳೆದ 3 ಆವೃತ್ತಿಗಳಲ್ಲೂ ಕೂಡ ಪ್ಲೇ ಆಫ್ಗೆ ಬರೋಕೆ ಆಗಿಲ್ಲ. ಆದರೆ ಮುಂದಿನ ಸೀಸನ್ಗೂ ಮುನ್ನ ಅತಿ ದೊಡ್ಡ ಬದಲಾವಣೆಗಳೊಂದಿಗೆ ಕಾಲಿಡೋಕೆ ರೆಡಿ ಆಗ್ತಿದ್ದಾರೆ. ಸೊ ಐಕಾನಿಕ್ ಪ್ಲೇಯರ್ ಆಗಿದ್ದವರೇ ಕೋಚ್ ಹುದ್ದೆಗೂ ಕೂಡ ಏರ್ತಾರಾ ಎನ್ನುವಂತ ಚರ್ಚೆ ಇದೆ. ಸದ್ಯಕ್ಕೆ ಚೆನ್ನೈ ಕೋಚ್ ಹುದ್ದೆಗೆ ಕೇಳಿ ಬರ್ತಾ ಇರುವಂತ ಟಾಪ್ 5 ಹೆಸರುಗಳು ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ನಂಬರ್ 1 ಮಹೇಂದ್ರ ಸಿಂಗ್ ಧೋನಿ. ಸದ್ಯಕ್ಕೆ ಚೆನ್ನೈ ಕೋಚ್ ಹುದ್ದೆ ವಿಚಾರದಲ್ಲಿ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಹೆಸರು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಧೋನಿ ಅಂದ್ರೆ CSK ಅಂದ್ರೆ ಧೋನಿ ಎಲ್ರಿಗೂ ಕೂಡ ಗೊತ್ತು. ಚೆನ್ನೈ ತಂಡದ ಜೀವಾಳವೇ ಆಗಿರುವಂತ ಧೋನಿ ಮುಂದೊಂದು ದಿನ ಬೇರೆ ರೋಲ್ ನಲ್ಲಿ ಕಂಟಿನ್ಯೂ ಆಗ್ತಾರೆ ಅಂತ ಫ್ರಾಂಚೈಸಿಯೇ ಹೇಳ್ಕೊಂಡಿತ್ತು. ಸೊ ಧೋನಿ ಕೂಡ ಚೆನ್ನೈಗಾಗಿ ಎಲ್ಲವನ್ನು ಅರ್ಪಿಸಿದ್ದಾರೆ. ಈಗ ಕೋಚ್ ಆಗಿ ಮುಂದಿನ ಆವೃತ್ತಿಯಿಂದ ತಂಡವನ್ನ ಲೀಡ್ ಮಾಡ್ತಾರೆ ಎನ್ನುವಂತ ಮಾತುಗಳಿವೆ. ಅದು ಅಲ್ಲದೆ ನಿವೃತ್ತಿಯ ಅಂಚಿನಲ್ಲಿರುವಂತದ್ದು. ಹಾಗೆ ಕಳೆದ ವರ್ಷ IPLನಲ್ಲಿ 1 ಪಂದ್ಯಗಳನ್ನು ಕೂಡ ಆಡಿರಲೇ ಇಲ್ಲ. ಹೀಗಾಗಿ ಧೋನಿಗೆ ಕೋಚ್ ಪಟ್ಟ ಕಟ್ಟೋದು ಬಹುತೇಕ ಪಕ್ಕ ಎನ್ನಲಾಗ್ತಿದೆ. ಸೊ ಇದು ನಿಜವೇ ಆದ್ರೆ ಚೆನ್ನೈ ತಂಡಕ್ಕೆ ಆನೆ ಬಲ ಬಂದಂತಾಗುತ್ತೆ. ನಂಬರ್ 2 ರಾಹುಲ್ ದ್ರಾವಿಡ್. ರಾಹುಲ್ ದ್ರಾವಿಡ್ ಭಾರತೀಯ ಕ್ರಿಕೆಟ್ನಲ್ಲಿ ಒಂದು ದೊಡ್ಡ ಹೆಸರು. IPLನಲ್ಲಿ ಸಾಕಷ್ಟು ಅನುಭವ ಇದೆ. ಹಾಗೆ T20 ವಿಶ್ವಕಪ್ ವಿಜೇತ ತಂಡದ ಕೋಚ್ ಆಗಿದ್ದವರು. ಅನುಭವಿ ಆಟಗಾರನಾಗಿ, ತರಬೇತುಗಾರನಾಗಿ ಸಕ್ಸಸ್ ಕೂಡ ಕಂಡಿರುವಂತದ್ದು. ಪ್ರತಿ ಪಂದ್ಯಕ್ಕೂ ಕೂಡ ಡೇಟಾ ಅನಾಲಿಸಿಸ್ ಜೊತೆಗೆ ಕರೆಕ್ಟ್ ಆದಂತ ರಿಸಲ್ಟ್ ಅನ್ನ ತರುವಂತ ಮೈಂಡ್ ಸೆಟ್ ಅವರಲ್ಲಿದೆ. ಹಲವು ವರ್ಷಗಳಿಂದ ಕೂಲ್ ಅಂಡ್ ಕಾಮ್ ಆಗಿ ಸಕ್ಸಸ್ ಕಾಣ್ತಿರುವಂತ ದ್ರಾವಿಡ್ ಪ್ರಸ್ತುತ ಯಾವುದೇ ತಂಡದಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಚೆನ್ನೈ ತಂಡ ದ್ರಾವಿಡ್ ಕಡೆ ನೋಡ್ತಾ ಇದೆ. ನಂಬರ್ 3 ದಿನೇಶ್ ಕಾರ್ತಿಕ್. ಈ ಹೆಸರು ಕೇಳಿದಾಗ ಕೆಲವರಿಗೆ ಆಶ್ಚರ್ಯ ಆಗಬಹುದು. ಏನು, ದಿನೇಶ್ ಕಾರ್ತಿಕ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಹೆಡ್ ಕೋಚ್ ಆಗ್ತಾರಾ ಅಂತ. ಬಟ್ ಅವರ ಹೆಸರು ಕೂಡ ಲಿಸ್ಟ್ ನಲ್ಲಿ ಇರುವಂತದ್ದು. ಫ್ಲೆಮಿಂಗ್ ಬದಲಿಗೆ ಭಾರತೀಯರಲ್ಲೇ ಕೋಚ್ ಅನ್ನ ಹುಡುಕ್ತಾ ಇರುವಂತ ಚೆನ್ನೈ ಫ್ರಾಂಚೈಸಿ ಅವ್ರು ಮಾಡ್ಕೊಂಡಿರುವಂತ ಶಾರ್ಟ್ ಲಿಸ್ಟ್ ನಲ್ಲಿ DK ಬಾಸ್ ಕೂಡ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರ್ಗದರ್ಶಕ ಅಂದ್ರೆ ಮೆಂಟರ್ ಹಾಗೆ ಬ್ಯಾಟಿಂಗ್ ಕೋಚ್ ಆಗಿರುವಂತ ದಿನೇಶ್ ಕಾರ್ತಿಕ್ ಬೆಸ್ಟ್ ಸೆಲೆಕ್ಷನ್ ಆಗ್ತಾರೆ. RCB ಪರ 2 ಸಲ IPL ಟ್ರೋಫಿ ಗೆದ್ದಿರುವಂತ ಅನುಭವ ಕಾರ್ತಿಕ್ ಇದೆ. ಹೀಗಾಗಿ ಹೆಡ್ ಕೋಚ್ ಜೊತೆಗೆ ಬಡ್ತಿಯನ್ನ ಕೊಡಬಹುದು. ಅಂಡ್ ಆಂಡಿ ಫ್ಲವರ್ ಜೊತೆಗಿದ್ದು ಕೋಚ್ ಸ್ಥಾನ, ಅವರ ರೋಲ್ ಹಾಗೆ ಅವರ ಜವಾಬ್ದಾರಿಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದಿನೇಶ್ ಕಾರ್ತಿಕ್ ದೇಶೀಯ ಕ್ರಿಕೆಟ್ನಲ್ಲಿ ತಮಿಳುನಾಡು ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು. ಹೀಗಾಗಿ ರಾಜ್ಯ ಹಾಗೆ ಫ್ರಾಂಚೈಸಿ ನಡುವಿನ ಸಂಪರ್ಕವನ್ನ ಹೆಚ್ಚಿಸಬಹುದು. ಸೊ DK ಹೆಸರು ಕೂಡ ಈಗ ಚೆನ್ನೈ ಕೋಚ್ ಹುದ್ದೆಯ ರೇಸ್ನಲ್ಲಿ ಇರುವಂತದ್ದು. ನಂಬರ್ 4 ರವಿಚಂದ್ರನ್ ಅಶ್ವಿನ್. ಟೀಮ್ ಇಂಡಿಯಾದ ಮತ್ತೊಬ್ಬ ಅನುಭವಿ ಆಟಗಾರ ಅಶ್ವಿನ್ ಹೆಸರು ಕೂಡ ಸದ್ದು ಮಾಡ್ತಾ ಇದೆ. IPLನಲ್ಲಿ ಕ್ಯಾಪ್ಟನ್ಸಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಫ್ರಾಂಚೈಸಿ ಕ್ರಿಕೆಟ್ನಲ್ಲಿ ಆಧುನಿಕ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಹಾಗೆ CSK ಪರ ಹಲವು ವರ್ಷಗಳ ಕಾಲಾಡಿ CSKಯ ಒನ್ ಆಫ್ ದಿ ಸ್ಟಾರ್ ಪ್ಲೇಯರ್ ಕೂಡ ಆಗಿದ್ದವರು. ಇನ್ನು ತರಬೇತಿಯಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಫ್ಯೂಚರ್ನಲ್ಲಿ ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋಕೆ, ನಿಭಾಯಿಸಿಕೊಳ್ಳೋಕೆ ಸಿದ್ಧ ಎಂದಿರೋದ್ರಿಂದ ಇವರ ಹೆಸರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬಹುದು. ನಂಬರ್ 5 ಹೇಮಾಂಗ್ ಬದಾನಿ. ಇನ್ನು ಭಾರತದ ಮಾಜಿ ಕ್ರಿಕೆಟಿಗ ಹೇಮಾಂಗ್ ಬದಾನಿ ಹೆಸರು ಕೂಡ ಸ್ಪರ್ಧೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದ ಬದಾನಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ತರಬೇತುದಾರನಾಗಿದ್ರು. ಬಟ್ ಡೆಲ್ಲಿ ತಂಡ ಪ್ಲೇ ಆಫ್ಗೆ ಅರ್ಹತೆಯನ್ನು ಪಡೆಯೋಕೆ ಸಾಧ್ಯವಾಗಿಲ್ಲ. ಸೊ DC ಮಾಲೀಕರು ಕೂಡ ಈಗ ಹೊಸ ತರಬೇತುದಾರರ ಹುಡುಕಾಟದಲ್ಲಿದ್ದಾರೆ. ಹೀಗಾಗಿ 2027ರಲ್ಲಿ ಕೆಲಸದಿಂದ ಹೊರಗುಳಿಯುವಂತ ಸಾಧ್ಯತೆಗಳಿರುವಂತದ್ದು. ಸೊ ಈ CSK ಈಗ ಹಿಂದಿನ CVಯನ್ನ ನೋಡಿ, ಅಂದ್ರೆ ಅವರ ಹಿಂದಿನ ಕೆಲಸಗಳನ್ನ ನೋಡಿ ಸಂಪರ್ಕ ಮಾಡಿದ್ರು ಮಾಡಬಹುದು. ಹೀಗೆ ಸದ್ಯಕ್ಕೆ 5 ಹೆಸರು ಕೋಚ್ ಹುದ್ದೆಯ ರೇಸ್ನಲ್ಲಿ ಇರುವಂತದ್ದು. ಆದರೆ ಫ್ರಾಂಚೈಸಿಯ ಲೆಕ್ಕಾಚಾರ ಏನಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸೊ ನಿಮ್ಮ ಪ್ರಕಾರ ಚೆನ್ನೈ ತಂಡಕ್ಕೆ ಯಾರು ಹೆಡ್ ಕೋಚ್ ಆಗಬಹುದು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.